ಸ್ವಲ್ಪ ಕವರ್ ಮಾಡ್ಕೊಡಿ, ಅವ್ರು ಮಾಡ್ಕೊಳ್ಳಿ. ಅಲ್ಲಿ ನಿಂತ್ಕೊಳ್ಳಿ. ಭ್ರಷ್ಟ PI ರಾಜಶೇಖರ್ಗೆ, ಭ್ರಷ್ಟ PI ರಾಜಶೇಖರ್ಗೆ, ಭ್ರಷ್ಟ PSI ರುಮಾನುಲ್ಲಾ ಪಾಷಾಗೆ, ಭ್ರಷ್ಟ PSI ರುಮಾನ್ ಪಾಷಾಗೆ. ಸಾಕ್ಬಿಡ್ರಿ, ಒಂದ್ ಸಾಕು ನೋಡಿ, ಸಾಕು. ಭ್ರಷ್ಟ PI ರಾಜಶೇಖರ್ಗೆ, ಭ್ರಷ್ಟ PSI ರುಮಾನ್ ಪಾಷಾಗೆ. ಬಂಧುಗಳೇ ನಮಸ್ಕಾರ. ನಾವು ಇವತ್ತು ಮೊದಲನೇದಾಗಿ ನಾನು ಪೊಲೀಸರಿಗೂ ಹೇಳಿದ್ದೀನಿ, ಪ್ರತಿಭಟನೆ ಮಾಡೋದಕ್ಕೆ ಬಂದಿಲ್ಲ. ಪದೇ ಪದೇ ಪೊಲೀಸರು ನಮ್ಮನ್ನ ಕನ್ಫ್ಯೂಸ್ ಮಾಡಬೇಡಿ. ನಮಗೂ ಒಂದಷ್ಟು ತಿಳುವಳಿಕೆ ಇದೆ ತಲೆನಲ್ಲಿ, ನಾವು ಓದ್ಕೊಂಡಿದೀವಿ. ಅಷ್ಟೋ ಇಷ್ಟೋ ದೇಶ ಸಂವಿಧಾನ ಕಾನೂನು ಏನ್ ಹೇಳುತ್ತೆ ಅಂತಾನು ತಿಳ್ಕೊಂಡು ಬಂದಿರ್ತೀವಿ. ನಾವು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಬಂದಿಲ್ಲ. ಹೌದು, ನಾವು ಪರ್ಮಿಷನ್ ತಗೊಂಡ್ ಬಂದಿಲ್ಲ. ರಸ್ತೆನಲ್ಲಿ ಓಡಾಡೋದಕ್ಕೆ, ಯಾರಿಗೋ ಒಬ್ರಿಗೆ ಸನ್ಮಾನ ಮಾಡೋದಕ್ಕೆ, ಯಾರಿಗೋ ಒಬ್ರಿಗೆ ಜೈಕಾರ ಹಾಕೋದಕ್ಕೂ ಪರ್ಮಿಷನ್ ತಗೋಬೇಕು ಅಂತ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ನಾವು ಇವತ್ತು ಬಂದಿರುವಂತದ್ದು ಏನು, ಲಂಚ ತೆಗೆದುಕೊಂಡು ಯಾರು ಪೊಲೀಸರು ಇವತ್ತು ನೋಡಿ 2-3 ವಿಚಾರಗಳು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗುತ್ತೆ. ದೇಶದಲ್ಲಿ ಮತ್ತೆ ಒಂದು ಸಮಾಜದಲ್ಲಿ ನಡೆಯುವಂತಹ ಘಟನೆಗಳು. ಒಂದು, ನ್ಯಾಯಾಂಗ ವ್ಯವಸ್ಥೆ, ಶಾಸಕಾಂಗ ವ್ಯವಸ್ಥೆ ಮತ್ತೆ ನ್ಯಾಯಾಂಗ ವ್ಯವಸ್ಥೆ ಅಡಿಯಲ್ಲೇ ಕೆಲಸ ಮಾಡುವಂತಹ ಈ ತರದ್ದು ಪೊಲೀಸ್ ಇಲಾಖೆಗಳು ಮತ್ತೆ ಬೇರೆ ಬೇರೆ ಇನ್ವೆಸ್ಟಿಗೇಷನ್ ಇನ್ಸ್ಟಿಟ್ಯೂಷನ್ಸ್. ಇವತ್ತು ನ್ಯಾಯಾಲಯದಲ್ಲೂ ಕರಪ್ಷನ್ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಶಾಸಕಾಂಗದಲ್ಲಂತೂ ಕರಪ್ಷನ್ ಬಗ್ಗೆ ಮಾತಾಡೋಂಗೇ ಇಲ್ಲ. ಅವ್ರ ಬಗ್ಗೆ ಶಾಸಕಾಂಗದ ಕರಪ್ಷನ್ ಬಗ್ಗೆ ನಾವ್ ಯಾರು ಮಾತಾಡಂಗಿಲ್ಲ. ಯಾಕೆಂದ್ರೆ ಅವ್ರದ್ದು ಕರಪ್ಷನ್ ಭ್ರಷ್ಟಾಚಾರ ಎಷ್ಟು ಅನ್ನೋದು ಊರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ.